ಮನೆಯ ದೊಡ್ಡೋರು ಹೇಗಿರಬೇಕು ಅಂತ ಒಂದು ಸಣ್ಣ ಕತೆ. ಒಂದು ರಾಜ್ಯದಲ್ಲಿ ಒಬ್ಬರು ಅಜ್ಜಿ ತುಂಬ ಕಷ್ಟದಲ್ಲಿರ್ತಾರೆ. ರಾಜರ ಸಭೆ ನಡೀತಾ ಇರುತ್ತೆ. ಆ ಸಭೆಯಲ್ಲಿ ಹೋಗಿ ರಾಜನಿಗೆ ಹೇಳ್ತಾಳೆ, ರಾಜ, ನನಗೆ ತುಂಬ ಕಷ್ಟ ಇದೆ. ನನ್ನ ಮನೆಯಲ್ಲಿ ಒಂದು ಹಲ್ಲಿ ಇಲ್ಲ, ಒಂದು ಇರುವೆ ಇಲ್ಲ, ಹುಳ ಹುಪ್ಟಿ ಏನೂ ಇರಲ್ಲ. ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳ್ತಾಳೆ. ತಕ್ಷಣ ಅಕ್ಕಪಕ್ಕದಲ್ಲಿರೋರು ಎಲ್ಲರೂ ನಗ್ತಾರೆ. ರಾಜ ಎಲ್ಲವನ್ನು ಕೇಳಿಸ್ಕೊಂಡು, ಬೇಜಾರು ಮಾಡ್ಕೋಬೇಡ ತಾಯಿ, ನಾನು ಇದ್ದೀನಿ, ನಾನು ಸಹಾಯ ಮಾಡ್ತೀನಿ, ನೀನು ಹೋಗು ಅಂತ ಕಳಿಸ್ಕೊಡ್ತಾನೆ. ತಕ್ಷಣ ಮಂತ್ರಿ ಕೇಳ್ತಾನೆ, ಏನು ಅಜ್ಜಿ ಬಂದುಬಿಟ್ಟು ಹುಳ ಹುಪ್ಟಿ ಇಲ್ಲ ಅಂತಿದ್ದಾರೆ, ನೀವು ನೋಡಿದರೆ ಸಹಾಯ ಮಾಡ್ತೀನಿ ಅಂತಿದ್ದೀರಾ, ನಾಳೆ ಏನು ಹುಳ ಹುಪ್ಟಿ ಕಳಿಸ್ಕೊಡ್ತೀರಾ ಅಜ್ಜಿ ಮನೆಗೆ ಅಂತ. ಆವಾಗ ರಾಜ ಸುಂದರವಾದ ಉತ್ತರ ಕೊಡ್ತಾರೆ. ಆ ಅಜ್ಜಿ ಸ್ವಾಭಿಮಾನಿ, ನಿಮ್ಮ ಎಲ್ಲರ ಮುಂದೆ ಸಮಸ್ಯೆನ ಹೇಳ್ಕೊಳ್ಳೋಕ್ಕೆ ಅವಳಿಗೆ ಮನಸ್ಸಿರಲಿಲ್ಲ. ನನ್ನ ಮನೆಯಲ್ಲಿ ಹುಳ ಹುಪ್ಟಿ ಇಲ್ಲ ಅಂದರೆ ಯಾರ ಮನೆಯಲ್ಲಿ ದಿನಸಿ ಇರಲ್ವೋ ತಿನ್ನೋಕ್ಕೆ, ಅವ್ರ ಮನೆಯಲ್ಲಿ ಹುಳ ಇರಲ್ಲ, ಹುಪ್ಟಿ ಇರಲ್ಲ. ಸೊ ಅಜ್ಜಿ ಮನೆಗೆ ಒಂದಷ್ಟು ಅಕ್ಕಿ ಮೂಟೆಗಳನ್ನು ಕಳಿಸಿ, ಹಾಗೆ ದಿನಸಿ ಸಾಮಾನುಗಳನ್ನು ಕೊಟ್ಟು ಕಳಿಸಿ ಅಂತ ಹೇಳ್ತಾನೆ. ಒಂದು ಮನೆಯಲ್ಲಿ ದೊಡ್ಡೋರು ಹೇಗಿರಬೇಕಂದ್ರೆ ಸಣ್ಣ ಸಣ್ಣ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ಸಮಸ್ಯೆಗಳನ್ನು ಬಗೆಹರಿಸುವ ಸೂಕ್ಷ್ಮ ಮನೋಭಾವ ಇರಬೇಕು.